ನಮಸ್ಕಾರ ಎಲ್ಲರಿಗೂ. ಭಾವಂಜನಿ ಕಿಚನ್ನಲ್ಲಿ ನಡೀತಾ ಇರೋ ಹಲಸಿನ ಹಬ್ಬದ ಮೊದಲನೇ ದಿನ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹಲಸಿನ ಹಿಟ್ಟು ಮಾಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ನಾನು ಒಂದು 15ರಿಂದ 20 ಹಲಸಿನ ಹಣ್ಣನ್ನ ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಅಕ್ಕಿನ ತೊಳೆದು ಒಣಗಿಸಿ ಈ ಥರ ಸಣ್ಣದಾಗಿ ರವೆ ಮಾಡಿ ಇಟ್ಕೊಂಡಿದ್ದೀನಿ. 1ರಿಂದ 2 ಕಪ್ಪು. ಇಲ್ಲಿ ಬೆಲ್ಲದ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಬೆಲ್ಲ ಮೆಲ್ಟ್ ಮಾಡಿ ಅದನ್ನ ಸೋಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಬಾಳೆದೆಲೆನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ನಾವು ಹಲಸಿನ ಹಣ್ಣನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಸಣ್ಣಗೆ ರುಬ್ಕೋಬೇಕಾಗತ್ತೆ. ನೀರು ಹಾಕೋಬಾರ್ದು, ಹಾಗೆ ರುಬ್ಕೋಬೇಕು. ನೋಡಿಲಿ ಈ ಥರ ರುಬ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಅಕ್ಕಿ ರವೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ರವೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಈಗ ಇದಕ್ಕೆ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ನೀವು ಹಾಕ್ಕೋಬೋದು. ಈಗ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು 1ರಿಂದ 1.5 ಗಂಟೆ ಹಾಗೆ ಇಟ್ಬಿಡ್ಬೇಕು. ಆವಾಗ ಅಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ನಾನು ಬಾಳೆ ಎಲೆನ ಬಾಡಿಸ್ಕೊತಾ ಇದ್ದೀನಿ. ಹೀಗೆ ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಹೀಗಿಟ್ರೆ ಬಾಳೆ ಎಲೆ ಬಾಡುತ್ತೆ. ನೀವು ಅವಾಗ ಇದನ್ನು ಮಡ್ಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ ಬಾಳೆ ಎಲೆಗೆ ನಾನು ಸ್ವಲ್ಪ ತುಪ್ಪನಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು ಹಾಕಿ ಈಗ ಬಾಳೆ ಎಲೆನ ಮಡಚಿ ಸ್ಟೀಮ್ ಮಾಡೋಕ್ಕೆ ಇಟ್ಕೊತೀನಿ. ನೀವು ಬಾಳೆ ಎಲೆ ಬಾಡಿಸ್ಕೊಳ್ಳಿಲ್ಲ ಅಂದರೆ ನೀವು ಈ ಥರ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ. ಬಾಳೆ ಎಲೆ ಹಾಗೆ ಮುರಿದೋಗ್ಬಿಡುತ್ತೆ. ನೋಡಿ ಈಗೆಲ್ಲ ರೆಡಿಯಾಗಿದೆ. ನಾನು ಇಲ್ಲೊಂದು ಸ್ಟೀಮರ್ಗೆ ನೀರು ಹಾಕಿ ಅದ್ರ ಮೇಲೆ ಡಿವೈಡರ್ ಇಟ್ಟು ನಾನು ಆ ಪ್ಲೇಟ್ ಮೇಲೆ ಇದನ್ನೆಲ್ಲ ಜೋಡಿಸ್ಕೊಂಡು ಸ್ಟೀಮ್ ಮಾಡ್ಕೋತೀನಿ. ಒಂದು 15 to 20 ಮಿನಿಟ್ಸು ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಇದು ರೆಡಿ ಇದೆ. ನೀವು ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಸ್ವೀಟ್ ಇರೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ. ಇದನ್ನು ಸ್ವಲ್ಪ ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೀವು ಮನೇಲಿ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂದರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.